ಒಂದು ಸುಂದರವಾದ ನಗರ. ಅಲ್ಲಿ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಶಿವರಾತ್ರಿ ಹಿಂದಿನ ರಾತ್ರಿ ಅಚ್ಚರಿ ಅನ್ನೋ ಒಬ್ಳು ಡಾಕ್ಟ್ರು ಮಿಸ್ ಆಗ್ತಾಳೆ. ಶಿವರಾತ್ರಿ ದಿನಾನೇ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಸಾಕ್ಷಿ ಅನ್ನೋಳು ಕಿಡ್ನಾಪ್ ಆಗ್ತಾಳೆ. ಚಿಂತನ್ ಅನ್ನೋ ಒಬ್ಬ ಮ್ಯೂಸಿಷಿಯನ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಡಾಕ್ಟರ್ ಅಚ್ಚರಿಗೆ ಕರ್ಣ ಅನ್ನೋ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಶಿವರಾತ್ರಿ ದಿನ ಆ ಕಾಂಟ್ರಾಕ್ಟರು ಒಂದು ಆಕ್ಸಿಡೆಂಟ್ ಮಾಡ್ತಾನೆ. ಅದು ರಸ್ತೆ ಕೆಲಸ ಮಾಡೋರ ಮೇಲೆ. ಹಾಳಾದವನು ಗಾಡಿ ನಿಲ್ಲಿಸದೆ ಹಾಗೆ ಹೊಟ್ಟೋಗ್ತಾನೆ. ಮುಂದೆ ಅವನು ಪೊಲೀಸ್ ಹತ್ರ ಡ್ರಂಕ್ ಅಂಡ್ ಡ್ರೈವಿಂಗ್ ಸಿಕ್ಕಾಕೋತಾನೆ. ಪೊಲೀಸವರು ಅವನ ಕಾರ್ನ ಸೀಸ್ ಮಾಡಿ ಹಿಂದೆ ಬಂದಿರೋ ಕ್ಯಾಬಲ್ಲಿ ಅವನು ಕೂರಿಸಿ ಮನೆಗೆ ಕಳಿಸ್ತಾರೆ. 10 ನಿಮಿಷದ ನಂತರ ಪೊಲೀಸ್ ಹತ್ರ ಆ ರಸ್ತೆ ಕೆಲಸ ಮಾಡ್ತಿದ್ದ ಸೋಷಲಿಸ್ಟ್ ಬಂದು ಆಕ್ಸಿಡೆಂಟ್ ಬಗ್ಗೆ ಹೇಳ್ತಾರೆ. ಪೊಲೀಸು ಆ ಮನೆಗೆ ಹೋಗಿ ನೋಡೋಷ್ಟರಲ್ಲಿ ಆ ಕಾಂಟ್ರಾಕ್ಟ್ರು ಸತ್ತು ಬಿದ್ದಿರ್ತಾನೆ. ಎಲ್ಲರೂ ಆ ಕಾಂಟ್ರಾಕ್ಟರ್ ಬಗ್ಗೆ ನಂಗೆ ಯಾವ ಕ್ರಿಮಿನಲ್ ಕಂಡ್ರೂ ಆಗಲ್ಲ ಸರ್. ಕಾಂಟ್ರಾಕ್ಟರ್ ವಿಶ್ವಾಸ್ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಇದೆ. ಅದನ್ನ ಲಾಸ್ಟ್ ವೀಕೆ ಕ್ಲೋಸ್ ಮಾಡಿದೆ ಅಂತ ಅವನು ವಿಶ್ವಾಸ್ ಹೇಳಿದ್ನಲ್ಲ. ನೀವು ಅವ್ರ ಮಾತನ್ನೆಲ್ಲ ನಂಬ್ತಿರಲ್ಲ. ಅದು ಅಲ್ಲದೆ ನೀನು ಕೊಟ್ಟಿರೋ ಫೈಲ್ನ ಮೂವ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಈಗ ಅವನೇ ಇಲ್ಲ. ಹಾಗಾದ್ರೆ ಆ ಕಾಂಟ್ರಾಕ್ಟರ್ ಸಾವಿಗೆ ಕಾರಣ ಯಾರು? CCTV ಹ್ಯಾಕ್ ಮಾಡಿದ್ದಾರೆ ಅಂದ್ರೆ ಇದು ಪ್ರೀ ಪ್ಲಾನ್ಡ್. ಮೆಟ್ಲಿಗೆ ತಲೆ ಹೊಡ್ಕೊಳ್ಳೋಕ್ಕಿಂತ ಮುಂಚೆನೆ ಅವನ ತಲೆಗೆ ಏಟಾಗಿದೆ. ಅಂದ್ರೆ ಅವನ ತಲೆಗೆ ಮುಂಚೆನೆ ಯಾರೋ ಹೊಡೆದಿದ್ದಾರೆ. ಅದಕ್ಕೆ ಅವನ ಕೈಗೆ ಬ್ಲಡ್ ಆಗಿರೋದು. ಯಾರೋ ಬಾಟಲ್ ಚುಚ್ಚಿರೋದು ಕ್ಲೀನಾಗಿ ಗೊತ್ತಾಗುತ್ತೆ. ಜರ್ನಲಿಸ್ಟ್ ಸಾಕ್ಷಿ ಎಲ್ಲಿದ್ದಾಳೆ? ಕಾಂಟ್ರಾಕ್ಟರ್ ಕೊಲೆ ಹೇಗಾಯಿತು ಅನ್ನೋದ್ರ ಜೊತೆಗೆ ಅಚ್ಚರಿ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು. ಆ ಕಾಂಟ್ರಾಕ್ಟರ್ ಜೊತೆ ಇನ್ನೂ ಬೇರೆಯವ್ರು ಯಾರ್ಯಾರಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಆ ಕಾಂಟ್ರಾಕ್ಟರ್ PA ಮತ್ತು ರಾಬರ್ಟ್ನ ಮಾನಿಟರ್ ಮಾಡಬೇಕು. ಎವ್ರಿಥಿಂಗ್ ಕ್ಲಿಯರ್? ಎಸ್ ಸರ್. ಸರ್ ಮತ್ಯಾಕೋ ACP ಹತ್ರ ಈ ವಿಷಯ ಮುಚ್ಚಿಟ್ಟೆ? ನನಗೆ ಯಾವ ಪೊಲೀಸ್ ಮೇಲೂ ನಂಬಿಕೆ ಇಲ್ಲ ಚಿಂತನ್. ನೋಡು, ACP ಬಾಲ ಬೇರೆ ಪೊಲೀಸ್ನವ್ರ ಥರ ಅಲ್ಲ. ಚಿಂತನ್, ಎಲ್ಲ ಪೊಲೀಸು ಒಂದೇ. ಆ ACP ಹತ್ರ ನಾನು ಮಾತಾಡಿದ್ದೀನಿ. ನಾನು ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ. ನಿನಗೆ ಗೊತ್ತಿರೋ ಸತ್ಯ ಎಲ್ಲ ಅವ್ರಿಗೆ ಹೇಳ್ಬಿಡು ದಯವಿಟ್ಟು, ಪ್ಲೀಸ್. ಹೇಳು ಕರ್ಣ.